ಬೀದಿ ವ್ಯಾಪಾರಿಗಳ ಪರ ರಸ್ತೆಗಿಳಿದು ಬಿಜೆಪಿ ಹೋರಾಟವನ್ನ ಮಾಡ್ತಾ ಇದೆ. ಬೀದರ್ನಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆಯನ್ನ ಮಾಡಲಾಗ್ತಾ ಇದೆ. 20 ರೂಪಾಯಿಯಿಂದ 60 ರೂಪಾಯಿಗೆ ಶುಲ್ಕ ಹೆಚ್ಚಳ ಮಾಡಿರುವುದನ್ನು ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ತಳ್ಳುಗಾಡಿ ಸಮೇತ ಪಾಲಿಕೆ ಕಚೇರಿಗೆ ಬಿಜೆಪಿ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಹೋರಾಟವನ್ನ ಮಾಡ್ತಾ ಇದೆ. ಬೀದರ್ನಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ನೋಡಿ, 20 ರೂಪಾಯಿಯಿಂದ 60 ರೂಪಾಯಿಗೆ ಶುಲ್ಕವನ್ನ ಹೆಚ್ಚಳ ಮಾಡಿರೋದನ್ನ ಖಂಡಿಸಿ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದೆ. ತಳ್ಳೋಗಾಡಿ ಸಮೇತ ಈಗ ಪಾಲಿಕೆ ಮುಂದ್ಗಡೆ ಮುತ್ತಿಗೆ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಿದೆ. ಟೀ ಸ್ಟಾಲ್, ಪಾನಿಪುರಿ, ಕಬಾಬ್ ಅಂಗಡಿಗಳ ವ್ಯಾಪಾರಿಗಳು ಕೂಡ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಚ್ಚುವರಿ ಶುಲ್ಕವನ್ನ ರದ್ದುಪಡಿಸೋಕೆ ಪಾಲಿಕೆ ಆಯುಕ್ತರಿಗೆ ಇಲ್ಲಿ ಬಿಜೆಪಿ ಮನವಿಯನ್ನು ಕೂಡ ಮಾಡ್ತಾ ಇದೆ. ಹಾಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಸೇರಿ ಹಲವರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ನೋಡಿ, ತಳ್ಳುಗಾಡಿ ವ್ಯಾಪಾರಿ ಅಂತ ಅಂದ್ರೆ ದೊಡ್ಡ 5 ಸ್ಟಾರ್ ಹೋಟೆಲ್ ಅಥವಾ 7 ಸ್ಟಾರ್ ಹೋಟೆಲ್ ಇಟ್ಕೊಂಡ್ರೆ ಒಂದು ಸಣ್ಣ ಕಾಫಿಗೆ 100 ರಿಂದ 150 ರೂಪಾಯಿ ಸಿಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಈ ಪಾಲಿಕೆದಾಗಿದ್ರೆ ದಯವಿಟ್ಟು ನಿಮ್ ಲೆಕ್ಕಾಚಾರವನ್ನ ತೆಗೆದು ಹಾಕ್ಬಿಡಿ. ಈಗ ಪ್ರತಿಯೊಬ್ಬ ಕೂಡ ಒಂದು 10 ರೂಪಾಯಿ ಕೊಟ್ಟು ಎಕ್ಸ್ಟ್ರಾ ಖರ್ಚು ಮಾಡಿ ಏನಾದ್ರೂ ತಿನ್ಬೇಕು ಅಂತ ಅಂದ್ರೆ 40 ಸಲ ಹಿಂದೆ ಮುಂದೆ ಯೋಚನೆ ಮಾಡ್ತಾನೆ. ಈ ಅಂಗಡಿಗಿಂತ ಮತ್ತೊಂದು ಅಂಗಡಿಯಲ್ಲಿ ಕಡಿಮೆಗೆ ಸಿಗುತ್ತಲ್ಲ, ಯಾಕೆ ಈ ಅಂಗಡಿಯಲ್ಲಿ ಇಷ್ಟು ಹೆಚ್ಚು ರೇಟಿಂಗ್ ಮಾಡ್ತಾ ಇದ್ದಾರೆ, ಬೇರೆ ಕಡೆಗೆ ಹೋಗೋಣ ಅಂತ ಹೇಳಿ. ಸೊ ಹಂಗಿದ್ರೆ ಅವ್ರು ಇನ್ವೆಸ್ಟ್ ಮಾಡಿರೋದು, ಅವ್ರ ಗ್ಯಾಸ್ ಇಂದ ಹಿಡಿದು ತರಕಾರಿಯಿಂದ ಹಿಡಿದು ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಿರ್ತಾರಲ್ಲ, ಅವ್ರ ಕತೆ ಏನಾಗಬೇಕು? ನೀವು ನಿಮ್ಮಲ್ಲಿರುವಂತಹ ಬೆಲೆ ಏರಿಕೆಗೆ, ನಿಮ್ಮಲ್ಲಿ ಆಗಿರುವಂತಹ ನಷ್ಟವನ್ನ ಸರಿದೂಗ್ಸೋಕೆ ಈ ಎಲ್ಲ ಹೊರೆಯನ್ನ ತೆಗೆದೋಗಿ ನೀವು ಬೀದಿ ವ್ಯಾಪಾರಿಗಳ ಮೇಲೆ ಹಾಕ್ಬಿಡಿ. ಆಲ್ರೆಡಿ GBA ಬೆಂಗಳೂರಲ್ಲಿ ಅದೇ ರೀತಿ ಮಾಡಿರೋದು. ಈಗ ಬೀದರ್ನಲ್ಲಿ ಮತ್ತೊಂದು ಒಂದೇ ನಾಣ್ಯದ 2 ಮುಖ ನೀವುಗಳು. ಸದ್ಯ ಬೀದರ್ನಲ್ಲಿ ಈಗ ಬಿಜೆಪಿ ನೇತೃತ್ವದಲ್ಲಿ ಬೃಹತ್ ಪಾದಯಾತ್ರೆಯನ್ನ ಮಾಡಲಾಗ್ತಾ ಇದೆ. ನೋಡಿ, ಹಿಂದೆ ತೆಗೊಳ್ತಾ ಇದ್ದಕ್ಕಿಂತ ರೇಟ್ಗಿಂತ 20 ರೂಪಾಯಿಯಿಂದ 60 ರೂಪಾಯಿಗೆ ಶುಲ್ಕವನ್ನ ಹೆಚ್ಚಳವನ್ನ ಮಾಡಲಾಗಿದೆಯಂತೆ. ಸದ್ಯ ಈಗ ಇದನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಪಾಲಿಕೆ ಅಟ್ಲೀಸ್ಟ್ ಬಂದಲ್ಲಿ ನಿಜವಾಗ್ಲೂ ವ್ಯಾಪಾರ ಆಗ್ತಾ ಇದೆಯಾ, ಮತ್ತೆ ಅವರು ಮಾಡ್ತಿರುವಂತಹ ಅಡುಗೆ ಚೆನ್ನಾಗಿದೆಯಾ, ಆರೋಗ್ಯಯುತವಾಗಿದೆಯಾ ಅನ್ನೋಂಥದ್ದು ಒಂದಿನಾದ್ರೂ ನೀವು ಸ್ಥಳಕ್ಕೆ ಪರಿಶೀಲನೆ ಕೊಟ್ಟಿದ್ದೀರಾ? ಏಕಾಏಕಿ ರೇಟ್ ಜಾಸ್ತಿ ಮಾಡೋದಕ್ಕೆ ನಿಮ್ ಕೈಯಿಂದ ಆಗುತ್ತೆ. ಸ್ಥಳ ಪರಿಶೀಲನೆ ಆಗೋದು, ಅಲ್ಲಿ ಶುಚಿತ್ವ ಇದೆಯಾ, ಅಲ್ಲಿನ ಆಹಾರ ಸರಿಯಾಗಿದೆಯಾ, ಒಳ್ಳೆ ಆಹಾರನ, ಕ್ವಾಲಿಟಿ ಆಹಾರನ, ಜನರು ಹೊಟ್ಟೆಗೆ ಸೇರಿದ್ರೆ ಏನು ಮೋಸ ಆಗಲ್ವಾ? ಇದ್ಯಾವುದು ನಿಮಗೆ ಬೇಡ. ನಿಮಗೆ ಬೇಕಾಗಿರೋದು ಲೆಕ್ಕ. ಅಲ್ಲಿ ಪ್ರತಿಯೊಂದು ಅಂಗಡಿ ಮೇಲೆ 100 ರೂಪಾಯಿ ವಿಧಿಸಿದ್ರೆ ಈಗ 160 ರೂಪಾಯಿ ಮಾಡಿದ್ದೀರಾ, 200 ರೂಪಾಯಿ ಇದ್ರೆ 260 ರೂಪಾಯಿ ಮಾಡಿದ್ದೀರಾ. ಒಟ್ಟಾರೆ ನಿಮಗೆ ಲೆಕ್ಕ ಬೇಕು ವಿನಃ ಅವರ ಜೀವನ, ಜನರ ಜೀವನ ಏನಾದ್ರೂ ಕೂಡ ಪರವಾಗಿಲ್ಲ ಅನ್ನುವಂತಹ ಪರಿಸ್ಥಿತಿ ಸದ್ಯ ಬೀದರ್ನಲ್ಲಿ ಎದುರಾಗಿರುವಂಥದ್ದು. ತಳ್ಳುಗಾಡಿ ಸಮೇತ ಪಾಲಿಕೆ ಕಚೇರಿಗೆ ಈಗ ಮುತ್ತಿಗೆ ಹಾಕಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ನೋಡಿ, ಟೀ ಸ್ಟಾಲ್, ಪಾನಿಪುರಿ ಹಾಗೆ ಕಬಾಬ್ ಅಂಗಡಿಗಳ ವ್ಯಾಪಾರಿಗಳು ಕೂಡ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟೀ ಸ್ಟಾಲ್ ಅಲ್ಲಿ ದಿನಕ್ಕೆ 1,000 ರೂಪಾಯಿ 2,000 ರೂಪಾಯಿ ಆಗಲ್ಲ. ಹಬ್ಬ ಅಂದ್ರೆ ಒಂದು 500 ರೂಪಾಯಿ ಆದ್ರೆ ಜಾಸ್ತಿ, ಅದರಲ್ಲಿ 150 ರೂಪಾಯಿ ನಿಮಗೆ ಕೊಡಬೇಕು. ಮತ್ತೆ ಸಂಜೆ ಬಂದ ಪೊಲೀಸ್ ರೌಂಡ್ ಹಾಕೊಂಡು ಬಂದ್ರು ಅಂತ ಅಂದ್ರೆ ಅವ್ರಿಗೆ ಮತ್ತೆ ಕೈ ಬಿಸಿ ಮಾಡಬೇಕು. ಹಾಗಾದ್ರೆ ಅವರು ಏನ್ ದುಡಿತಾರೆ? ದುಡಿತಿರೋದ್ರಲ್ಲಿ ಅವರು ಮತ್ತೆ ವಾಪಸ್ ಆಗಿ ರೇಷನ್ಗಳನ್ನ ಹಾಕೋಬೇಕಾ ಅಥವಾ ಮನೆ ನಡೆಸಬೇಕಾ, ಏನ್ ಮಾಡ್ಬೇಕು? ಸದ್ಯ ಎಲ್ಲ ವ್ಯಾಪಾರಿಗಳು ಶುಲ್ಕ ಜಾಸ್ತಿ ಮಾಡಿರೋದನ್ನ ಪಾಲಿಕೆ ಇವಾಗ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಹೆಚ್ಚುವರಿ ಶುಲ್ಕವನ್ನ ರದ್ದುಪಡಿಸಬೇಕು ಅಂತ ಹೇಳಿ ಪಾಲಿಕೆ ಆಯುಕ್ತರಿಗೂ ಕೂಡ ಮನವಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಇಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಸೇರಿ ಹಲವು ಬಿಜೆಪಿ ಕಾರ್ಯಕರ್ತರು ಹಾಗೆ ಎಲ್ಲ ಈ ತಳ್ಳುಗಾಡಿ ಅಂಗಡಿಯ ಮಾಲೀಕರು ಎಲ್ಲರೂ ಕೂಡ ಸೇರಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ತೆಗೆದುಕೊಳ್ಳುವಂತ ಶುಲ್ಕವನ್ನೇ ತೆಗೆದುಕೊಳ್ಳಿ, ನಾವೇನು ಬೇಡ ಹೇಳಲ್ಲ. ಅದಕ್ಕಿಂತ ಹೆಚ್ಚುವರಿಯಾಗಿ ಶುಲ್ಕವನ್ನ ಕೇಳಿದ್ರೆ ಎಲ್ಲಿಗೆ ಹೋಗ್ಬೇಕು? ವ್ಯಾಪಾರ ಆದ್ರೆ ಕೊಡ್ಬೋದು, ಬಿಸ್ನೆಸ್ ಆದ್ರೆ ಕೊಡ್ಬೋದು, ಯಾವುದೇ ಮೋಸನೇ ಇಲ್ಲ. ಬಿಸ್ನೆಸ್ ಆಗಿಲ್ಲ ಅಂತ ಅಂದ್ರೆ ಜನ ಎಲ್ಲಿನ ತರೋದು? ಒಂದ್ ಕಡೆಗೆ ಬೆಳೆ ಇಲ್ಲ, ಏನು ಇಲ್ಲ, ಇರೋ ಲೆಕ್ಕ ಅವರ ಒಂದು ಲೆಕ್ಕಾಚಾರ ಇರುತ್ತೆ. ಬೆಳೆಗೆ ತಂದಿರುವಂತ ದುಡ್ಡು ಮನೆ ಸಾಕೋದಿಕ್ಕೆ, ಜೊತೆಗೆ ಮನೆಯ ಮಕ್ಕಳು ಎಜುಕೇಶನ್, ವಿದ್ಯಾಭ್ಯಾಸ, ಸಾಲ, ಬಡ್ಡಿ ಎಲ್ಲ ಕೂಡ. ಅದರಲ್ಲೂ ಮತ್ತೆ ಮಧ್ಯದಲ್ಲಿ ನೀವು ಅನ್ಕೋಬಹುದು ಒಂದು 50 ರೂಪಾಯಿ ಜಾಸ್ತಿ ಎಲ್ಲ ಕೊಡ್ತಾರೆ ಬಿಡು ಅಂತ ಹೇಳಿ. ಅದೇ 50 ರೂಪಾಯಿ ಉಳಿಸೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಸೊ ಎಲ್ಲ ಆಯಾಮದಲ್ಲೂ ಕೂಡ ಈಗ ಬೀದರ್ನ ಪಾಲಿಕೆ ಮುಂಭಾಗದಲ್ಲಿ ಎಲ್ಲ ಬಿಜೆಪಿ ಕಾರ್ಯಕರ್ತರು ಹಾಗೆ ಅಲ್ಲಿನ ತಳ್ಳೋಗಾಡಿ ಅಂಗಡಿಗಳು ಎಲ್ಲರೂ ಸೇರಿ ಈಗ ಪ್ರೊಟೆಸ್ಟ್ ಅನ್ನ ಹಾಕ್ತಾ ಇದ್ದಾರೆ. ಹಾಗೆ ಆಯುಕ್ತರಿಗೂ ಕೂಡ ದಯವಿಟ್ಟು ರೇಟ್ ಅನ್ನ ಕಡಿಮೆ ಮಾಡಿ, ಇಷ್ಟು ರೇಟ್ ಇದ್ರೆ ನಮಗೂ ಕೂಡ ಜೀವನ ನಡೆಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಈಗ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಸದ್ಯ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ಮುಂದುವರಿತಾ ಇದೆ. ಟೀ ಸ್ಟಾಲ್, ಪಾನಿಪುರಿ ಅಂಗಡಿಗಳು ಹಾಗೆ ಕಬಾಬ್ ಅಂಗಡಿಗಳ ಮಾಲೀಕರು ಎಲ್ಲರೂ ಕೂಡ ತಳ್ಳೋಗಾಡಿ ಸಮೇತ ಹೋಗ್ಬಿಟ್ಟು ಬಿಜೆಪಿ ಹಾಗೆ ಕಾರ್ಯಕರ್ತರು ಸೇರಿದಂತೆ ಎಲ್ಲ ಅಲ್ಲಿನ ಪಾಲಿಕೆ ಆಯುಕ್ತರ ಒಂದು
ಮುಂಭಾಗದಲ್ಲಿ ನಿಂತ್ಕೊಂಡು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಬೀದರ್ ನಗರ ಮಂಡಲ ವತಿಯಿಂದ ಎಲ್ಲ ಬೀದಿ ವ್ಯಾಪಾರಿಗಳ ನೇತೃತ್ವದಲ್ಲಿ ನಮ್ಮ ಪಾನಿಪುರಿ ಬಂಡಿ ಯೂನಿಯನ್ನ ಅಧ್ಯಕ್ಷರಾದ ಆತ್ಮಾರಾಮ್ ಅವರು, ಎಲ್ಲ ಸಣ್ಣ ಸಣ್ಣ ಬಂಡಿಯವರು ವ್ಯಾಪಾರಸ್ಥರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಇವತ್ತೇನು ಹೋರಾಟ ಇಟ್ಕೊಂಡಿದ್ದೆವು. ಬಡೋ ಜನರ ಹತ್ರ 20 ರೂಪಾಯಿ ಇದ್ದಂಥ ಶುಲ್ಕವನ್ನು 60 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಇದನ್ನು ಭಾರತೀಯ ಜನತಾ ಪಕ್ಷ ಮತ್ತು ಬಡ ಜನರು ಎಲ್ಲರೂ ವಿರೋಧ ಮಾಡ್ತಾ ಇದ್ದೇವೆ. ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾವು ಕೇಳಿದ್ದೇವೆ, ಒಂದೊಂದು ಕಟ್ಔಟಿಗೆ 500 ರೂಪಾಯಿ ಕಟ್ಟಬೇಕಂತದ. ಯಾರು ನನಗೆ ಹಿಡ್ಕೊಂಡು ಯಾವ ಲೀಡರು ಕೂಡ ಒಂದೇ ರೂಪಾಯಿ ಇವತ್ತು ಕಟ್ಔಟ್ ಹಾಕಿದಾಗ ಕಟ್ಟಲ್ಲ. ನನಗೆ ಹಿಡ್ಕೊಂಡೇ ಹೇಳತ್ತಿತ್ತು, ಯಾರು ಒಂದು ರೂಪಾಯಿ ಸರ್ಕಾರ ಕಟ್ಟಲ್ಲ. ಆದರೆ ಯಾವ ಬಡವರು ತಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ತಮ್ಮ ಜೀವನ ನಡೆಸೋದಕ್ಕಾಗಿ ಇಡೀ ದಿನ ನಿಂತು ಬಂಡಿ ನೂಕೊಂಡು ತಳ್ಕೊಂಡು ಹೋಗಿ ವ್ಯಾಪಾರ ಮಾಡ್ತಾರೆ, ಅವ್ರ ಹತ್ರ 60 ರೂಪಾಯಿ ವಸೂಲು ಮಾಡ್ತೀರಿ. ಇದು ಯಾವ ನೀತಿ ಇದೆ? ಮೊದಲು 20 ರೂಪಾಯಿ ಇತ್ತು, ಅದು 60 ರೂಪಾಯಿ ಮಾಡಿರೋ. ಅದು ಬಿಟ್ಟು ಆ ಕಾಂಟ್ರಾಕ್ಟರ್ ಏನು ಮಾಡ್ತಾರೆ ಅಂದರೆ, ಅಂಗಡಿಯವ್ರ ಮುಂದೆ 2 ಚೇರ್ ಇಟ್ಟರೆ ಅವ್ರ ಹತ್ರನೂ ವಸೂಲು ಮಾಡ್ತಾರೆ. ಅವ್ರು ಟೆಂಡರ್ನಲ್ಲಿ ನೇರವಾಗಿ ಕೊಟ್ಟಿರೋದ ಬಂಡಿಯವ್ರ ಹತ್ರ ತೊಗೊಳ್ಬೇಕಂತ. ಆದ್ರೆ ಅಂಗಡಿಯವ್ರ ಹತ್ರ ತೊಗೊಂಡಿದ್ದು ನನ್ನ ಬಳಿ ವಿಡಿಯೋ ಅವ, ರಿಕಾರ್ಡಿಂಗ್ ಅವ, ಕಮಿಷನರಿಗೆ ಕೊಟ್ಟಿನಿ. ಈಗಾಗಲೇ ಕಮಿಷನರ್ ಅವ್ರು ನಾಳೆಯಿಂದ 30 ರೂಪಾಯಿ ಮಾಡ್ತೀನಿ ಅಂತ ಹೇಳ್ಯಾರ. ಪಾನಿಪುರಿ ಬಂಡಿದ್ರು ಲಾಸ್ಟ್ ಟೈಮ್ ಮಾಡ್ತೀನಿ ಅಂದರು, ಈಗನೂ ಮಾಡ್ತೀನಿ ಅಂದಾರ. ಈಗ ಮಾಡಲಿಲ್ಲ ಅಂದ್ರೆ ಬರುವಂಥ ಮುಂದಿನ ವಾರ ಈ ಆಫೀಸಿಗೆ ಕೀಲಿ ಹಾಕೊಂಡು ಕೊಡ್ತೀವಿ. ಅವತ್ತು ಅದು ಕೊನೆ ಆಗೋವರೆಗೆ ನಾವು ಹೋಗಲ್ಲ ಅಂತ ಹೇಳ್ತೀವಿ. ಭಾರತೀಯ ಜನತಾ ಪಾರ್ಟಿ ಬೀದರ್ ನಗರ ಮಂಡಲ ವತಿಯಿಂದ ಎಲ್ಲ ಬೀದಿ